ವಿವಿಧ ಗ್ರಾಮಗಳ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹುನಗುಂದ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಬಹುಕಾಲದಿಂದ ನಿರೀಕ್ಷೆಯಲ್ಲಿದ್ದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕ ವಿಜಯಾನಂದ ಕಾಶಪ್ಪನವರವರು ಭೂಮಿ ಪೂಜೆ ನೆರವೇರಿಸಿ ಅಧಿಕೃತ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು, ಉತ್ತಮ ರಸ್ತೆ ವ್ಯವಸ್ಥೆಯಿಂದ ಜನರ ದೈನಂದಿನ ಜೀವನ ಸುಗಮವಾಗಲಿದೆ ಎಂದು ಹೇಳಿದರು. ರೈತರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಇದರಿಂದ ಸಾಕಷ್ಟು ಅನುಕೂಲವಾಗಲಿದೆ ಎಂದರು. ವರ್ಷಗಳ ಕಾಲ ಹದಗೆಟ್ಟಿದ್ದ ರಸ್ತೆಗಳಿಂದ ಗ್ರಾಮಸ್ಥರು ತೊಂದರೆ ಅನುಭವಿಸುತ್ತಿದ್ದು, ಇದೀಗ ಹೊಸ ಕಾಮಗಾರಿಗಳ ಮೂಲಕ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರೆಯಲಿದೆ ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ಪಂಚಾಯತ್ ಸದಸ್ಯರು, ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದು, ಶಾಸಕ ಕಾಶಪ್ಪನವರವರ ಪ್ರಯತ್ನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಭಾಗಗಳು ಇವಲ್ಲ. ನೀವು ಅಧಿಕಾರಕ್ಕೆ ಬಂದಾಗ ಮಾತ್ರ ಅಭಿವೃದ್ಧಿ ಕಾಣುವಂತಹ ಭಾಗಗಳು. ದಯಮಾಡಿ ಭಾಗಕ್ಕೆ ಹೆಚ್ಚು ಕೊಟ್ಟು ಕಾಮಗಾರಿಗಳಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ಕೂಡ ಈ ಸಭೆ ಮೂಲಕ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಮಾನ್ಯ ಶಾಸಕರು ಕೂಡ ಏನಂತಾರೆ, ಪ್ರತಿಯೊಂದು ಗ್ರಾಮಗಳಿಗೆ ಕೂಡು ರಸ್ತೆ ಆಗಿರಲಿ, ಜೋಡು ರಸ್ತೆ ಆಗಿರಲಿ, ಇವುಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ಯಾರು ಗ್ರಾಮಸ್ಥರು ಕೇಳದೆ ಯಾವ್ಯಾವ ಗ್ರಾಮಗಳಿಗೆ ಏನದಂತಂದ್ರೆ ರಸ್ತೆಗಳನ್ನು ಮಾಡಬೇಕು, ಶಾಲೆಗಳನ್ನು ಮಾಡಬೇಕು, ನೀರನ್ನು ಕೊಡಬೇಕು, ಇವನ್ನೆಲ್ಲವೂ ಏನದ ತಾವೇನದಲ್ಲಿ ಮನದಲ್ಲಿ ಏನದಂತಾರೆ ಅವನ್ನ ಎರ್ಪಿಸಿಕೊಂಡು ಅಧಿಕಾರಿಗಳನ್ನು ಕರೆದು ನಮ್ಮೆಲ್ಲ ಗ್ರಾಮಗಳಿಗೆ ಏನದಂತಂದ್ರೆ ಮೂಲ ಸೌಕರ್ಯಗಳನ್ನು ಒದಗಿಸುವಂತ ಕೆಲಸ ಅದು ಯಾರಿಂದ ಆಗಿತ್ತು ಅಂತಂದ್ರೆ ಅದು ವಿಜಯಾನಂದ ಕಾಶಪ್ಪನವರಿಂದ ಆಗಿತ್ತು. ಬಹು ವರ್ಷದ ಬೇಡಿಕೆಗಳು ಗ್ರಾಮದಲ್ಲಿ ಸಿಸಿ ರಸ್ತೆ ಆಗಬೇಕು ಮತ್ತು ನಮ್ಮ ಅವರಿಗಿಂದ ಜಾಲಕಂಬದಲ್ಲಿ ರಸ್ತೆ ಹೋಗಬೇಕು ಮತ್ತು ಗದೂರಿಂದ ನಮ್ಮ ಇಂದ್ರಾವರೆಗೂ ಏನೋ ಮುಖ್ಯ ರಸ್ತೆ 2015-16ನೇ ಸಾಲಿನಲ್ಲಿ ನಾನೇ ಆ ರಸ್ತೆಯನ್ನು ಅಗ್ರೀಕರಣವನ್ನು ಮಾಡಿ ಸುಮಾರು 500 ಮೀಟರ್ ಒಂದು ಅಗಲದ ರಸ್ತೆಯನ್ನು ಅವತ್ತು ಕೂಡ ನಮ್ಮ ಶರಪ್ಪನ ಆದೂರವರೇ ಆ ಗುತ್ತಿಗೆಯನ್ನು ಪಡೆದು ಅವರೇ ಮಾಡಿದ್ದು. ಇವತ್ತು ಮತ್ತೆ ಏನು ಸುಮಾರು 10 ವರ್ಷದ ನಂತರ ಮತ್ತೆ ಆ ರಸ್ತೆಯನ್ನ ಇವತ್ತು ಮರು ಡಾಂಬರೀಕರಣವನ್ನು ಮಾಡಿ ಇನ್ನೂ ರಸ್ತೆಯನ್ನು ಸುಧಾರಣೆ ಮಾಡೋದಕ್ಕೆ ಈಗಾಗಲೇ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆಯನ್ನ ನಮ್ಮ ಶಾಲಪ್ಪನ ಆದೂರವರೇ ಇವತ್ತು ಆ ಗುತ್ತಿಗೆಯನ್ನು ಪಡೆದಿದ್ದಾರೆ ಅನ್ನೋ ಮಾತನ್ನು ಹೇಳಬೇಕು. ಯಾಕಂದ್ರೆ 10 ವರ್ಷಕ್ಕಿಂತ ಬಹುತೇಕ ಈ ಭಾಗದ ಅಭಿವೃದ್ಧಿ ಇದು ಬೆಂಗಳೂರಿಂದ ಇಟ್ಕೊಂಡು ಈ ಕಡೆ ಗ್ರಾಮಗಳು ಬಹುತೇಕ ಯಾವ ಒಂದು ರಸ್ತೆಯನ್ನು ಕೂಡ ಮಾಡದೆ, ಯಾವುದೇ ಗ್ರಾಮೀಣ ರಸ್ತೆ ಆಗಿರ್ಬೋದು, ಇದು ಮುಖ್ಯ ರಸ್ತೆಗಳು ಕೂಡ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅನ್ನೋದು ಒಂದು ಕೂಗು ಈ ಭಾಗದಲ್ಲಿ ಸದಾ ಇದೆ. ಅದು ತಾವೆಲ್ಲ ಹೇಳಿದ ಹಾಗೆ ಯಾವಾಗ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಯಾವಾಗ ಇವತ್ತು ಕಾಶಪ್ಪನವರು ಬಂತನ ಅಧಿಕಾರಕ್ಕೆ ಬರುತ್ತೆ, ಅವಾಗ ಈ ಭಾಗದ ಅಭಿವೃದ್ಧಿ ಆಗುತ್ತೆ ಅನ್ನೋದು ಇದು ವಾಡಿಕೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲೇ ಇವತ್ತು ನಮ್ಮ ಪಂಚಾಯತ್ ರಾಜ್ ಇಲಾಖೆ ಹತ್ರ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದ ಅದು ಎಲ್ಲ ಗ್ರಾಮಗಳನ್ನು ಒಳಗೊಂಡು ಇವತ್ತು ನಮ್ಮ ಅವ್ರಿಗೆ ಅಷ್ಟೇ ಅಲ್ಲ, ಅವ್ರಿಗೆ ಜಾಲಕಂಬದಲ್ಲಿ ಏನು ರಸ್ತೆ ನಿರ್ಮಾಣಕ್ಕೆ ಇವತ್ತು 50 ಲಕ್ಷ ರೂಪಾಯಿಯಿಂದ ಈಗಾಗಲೇ ಅದಕ್ಕೆ ನಿಗದಿಪಡಿಸಿದೆ. ಮತ್ತು ಲವ್ ಶಾರ್ ಮೇಲೆ
ಇದು ಡಾಕ್ಟ್ರೀಕರಣ ಇದಾಗಿದೆಯಲ್ಲ ಪ್ರಾರಂಭ ಮಾಡಿ ಖುಷಿ. ಇದು ಕೂಡ 50 ಲಕ್ಷ. ಮತ್ತು ಅವರಿಗೆ ಯಂತ್ರ ಏನು ಇಲ್ಲಿ ಮುಖ್ಯ ರಸ್ತೆ ಅದು CC ರಸ್ತೆ, ಅದು ಸುಮಾರು 1 ಕೋಟಿ ವೆಚ್ಚದಲ್ಲಿ. ಮತ್ತು ಹುಣಗುಂದ ತಾಲೂಕಿನ ಲೌಶಾರ್ ರಸ್ತೆ ಮೇಲೆ ಬಸ್ ನಿಲ್ದಾಣದವರೆಗೂ ಇದು ಸುಮಾರು 25 ಲಕ್ಷ. ಮತ್ತು ಇದು ಯಾವುದಪ್ಪ ಕಮಲದಲ್ಲಿ ಮುಖ್ಯ ರಸ್ತೆ 32 ಲಕ್ಷ ರೂಪಾಯಿ. ಮತ್ತು ಅವರಿಗೆ ಪ್ರಾಥಮಿಕ ಶಾಲೆ ಕಟ್ಟಡಕ್ಕೆ 10 ಲಕ್ಷ, ಅವರಿಗೆ ಅಂಗನವಾಡಿ ಕಟ್ಟಡಕ್ಕೆ 23 ಲಕ್ಷ. ಮತ್ತು ಅನೇಕ ಇನ್ನೂ ಹಲವಾರು ರಸ್ತೆಗಳು ಬಹುತೇಕ ಈ ಭಾಗದ ಎಲ್ಲ ಗ್ರಾಮಗಳ ರಸ್ತೆ, ಅದು ಇದುವಾರ್ದು ಇದೆ, ಒಳಗೇರಿ ಗೋನಾಳು ಇದೆ, ಮತ್ತು ಬೇರೆ ಬೇರೆ ಸಮುದಾಯ ಭವನ ಕೂಡ ಇದೆ. ಇವತ್ತು ನಮ್ಮ ಇಂದುವಾರದಲ್ಲಿ ಒಂದು ಸಮುದಾಯ ಭವನ ನಿರ್ಮಾಣ ಆಗಿರ್ಬೋದು, ಕರ್ಜೂರೂರಲ್ಲಿ ಕೂಡ ಒಂದು ಸಮುದಾಯ ಭವನಕ್ಕೆ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚ. ಒಟ್ಟಾರೆ 4 ಕೋಟಿ ರೂಪಾಯಿ ಒಂದು ಜಿಲ್ಲಾ ಪಂಚಾಯತಿಯಿಂದ ಮತ್ತು ನಮ್ಮ ಲೋಕೋಪಯೋಗಿ ಇಲಾಖೆಯಿಂದ 3 ಕೋಟಿ ರೂಪಾಯಿ, ಒಟ್ಟಾರೆ ಇವತ್ತು 7 ಕೋಟಿ ರೂಪಾಯಿ ವೆಚ್ಚದ ಒಂದು ಭೂಮಿ ಪೂಜೆಯನ್ನು ನಾವು ಇವತ್ತು ನೆರವೇರಿಸಿದ್ದೀವಿ ಅನ್ನೋ ಮಾತನ್ನು ಹೇಳಿ ಇಷ್ಟಪಡ್ತೀವಿ. ಯಾಕಂದ್ರೆ ಈ ಭಾಗದ ಅಭಿವೃದ್ಧಿ ಬಹುತೇಕ ರಸ್ತೆ ಸುಧಾರಣೆ ಆಗಿರ್ಬೋದು, ಕುಡಿ ನೀರಿನ ಯೋಜನೆಗಳಾಗಿರ್ಬೋದು, ಈಗಾಗಲೇ ನಾವು ಬಹುಗ್ರಾಮಗಳ ಕುಡಿ ನೀರಿನ ಯೋಜನೆಯನ್ನು ಈಗಾಗಲೇ ಸುಮಾರು ತಾಲೂಕಿನಲ್ಲಿರುವಂಥ 170 ಹಳ್ಳಿಗಳಿಗೆ ಶಾಶ್ವತ ಕೃಷ್ಣಾ ನದಿಯಿಂದ ನೀರನ್ನು ಪೂರೈಸುವುದಕ್ಕೆ ಈಗಾಗಲೇ ಸುಮಾರು 135 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ. ಬಹುತೇಕ ಆ ಕಾಮಗಾರಿ ಇನ್ನೊಂದು 6 ತಿಂಗಳೊಳಗೆ ಸಂಪೂರ್ಣವಾಗಿ ಮುಗಿಯುವ ಹಂತದಲ್ಲಿದೆ. ಆ ಮುಗಿತಂದ್ರೆ ಬಹುತೇಕ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರೇ ಇವತ್ತು ಉದ್ಘಾಟನೆ ಕೂಡ ಬರ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತೀನಿ. ಇದ್ರ ಜೊತೆಗೆ ಹಲವಾರು ತಾಲೂಕಿನ ಅಭಿವೃದ್ಧಿ ಕಳೆದ 2.5 ವರ್ಷದಲ್ಲಿ ಇವತ್ತು ಅನೇಕ ರಸ್ತೆಗಳನ್ನು ಇವತ್ತೇ ಸುಮಾರು 25 ಕೋಟಿ ರೂಪಾಯಿ ವೆಚ್ಚದ ಪೂಜೆಗಳನ್ನು ಇಟ್ಕೊಂಡಿದ್ದೀವಿ. ಇವತ್ತು ಈಗಾಗಲೇ ನಾನು ಜಾಲಕಮಲದಿನಿ ರಸ್ತೆಯನ್ನು ಭೂಮಿ ಪೂಜೆ ಮಾಡಿದೆ. ಈಗ ಮುಂದೆ ಸಂಗಮದ ಮುಖ್ಯ ರಸ್ತೆ, ಸಂಗಮದಿಂದ ಕಟಗೂರು ಹೋಗುವ ರಸ್ತೆ ಇರ್ಬೋದು, ಸಂಗಮದಿಂದ NH ಕೊಡುವಂಥ ರಸ್ತೆ ಇರ್ಬೋದು, ಮತ್ತು ಚಿತ್ರಗಿ ಮುಖ್ಯ ರಸ್ತೆ ಕೂಡ ಚಿತ್ರಗಿ ಕೂಡ ಹಾಳಾಗಿದೆ. ಆ ರೋಡ್ ಕೂಡ ಇವತ್ತೇ ಅಲ್ಲಿ ಒಂದು ಸುಧಾರಣೆ ಮಾಡೋದು ಕೂಡ ಭೂಮಿ ಪೂಜೆಯನ್ನು ಇದು ಮುಗಿದ ನಂತರ ಆ ಒಂದು ಕಾರ್ಯಕ್ರಮ ಕೂಡ ಹೋಗಬೇಕಾಗಿದೆ. ಸುಮಾರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಮೊನ್ನೆಯವರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಏನು 50 ಕೋಟಿ ರೂಪಾಯಿ ಅನುದಾನವನ್ನು ನಮಗೆ ನೀಡಿದರು. ಆ 50 ಕೋಟಿ ರೂಪಾಯಿಯಲ್ಲಿ 25 ಕೋಟಿ ರೂಪಾಯಿ ನಾವು ಲೋಕೋಪಯೋಗಿ ಇಲಾಖೆಗೆ ಇವತ್ತು ಮೀಸಲಾತಿ ಇಟ್ಟು ಮುಖ್ಯ ರಸ್ತೆಗಳನ್ನು ಇವತ್ತು ಸುಧಾರಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಅದರ ಜೊತೆಗೆ ಜಿಲ್ಲಾ ಪಂಚಾಯತಿ ಕೂಡ ಸುಮಾರು 12.5 ಕೋಟಿ ವೆಚ್ಚದ ಕಾಮಗಾರಿಯನ್ನು ಈಗಾಗಲೇ ತೆಗೆದುಕೊಂಡಾಗಿದೆ. ಮತ್ತು ಹುಣಗುಂದ ನಗರಕ್ಕೆ 3.5 ಕೋಟಿ, ಇಳಕಲ್ ನಗರಕ್ಕೆ 5 ಕೋಟಿ, ಈ ರೀತಿ 50 ಕೋಟಿ ರೂಪಾಯಿಯಲ್ಲಿ ಅನೇಕ ಕಾಮಗಾರಿಯನ್ನು ಅದರಂತೆ ಈಗಾಗಲೇ ಕೆಲವಷ್ಟು ಅಂಗನವಾಡಿ ಕಟ್ಟಡಗಳು ಬೇಡಿಕೆ ಇದ್ದು ನಮ್ಮ ಕಜೂರಿಗೆ ಅಂಗನವಾಡಿ ಕಟ್ಟಡ ಮುಗಿದಿದೆ. ಜಾಲಕಮಲದಿನಿಯಲ್ಲಿ ಅಂಗನವಾಡಿ ಕಟ್ಟಡ ಮುಗಿದಿದೆ. ಅಲ್ಲಿ ಒಂದು ಆಸ್ಪತ್ರೆ ಕೂಡ ಪ್ರಾರಂಭ ಮಾಡಿದೆ. ಸುಮಾರು 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಹುದಿನದ ಬೇಡಿಕೆ ಜಾಲಕಮಲದಿನಿ ಆಸ್ಪತ್ರೆ ಬೇಕಂತ ಹೇಳಿ ಆ ಆಸ್ಪತ್ರೆ ಕೂಡ ಸುಮಾರು 65 ಲಕ್ಷ ರೂಪಾಯಿದಲ್ಲಿ ಆ ಒಂದು ಕಟ್ಟಡ ಕೂಡ ಮುಗಿದಿದೆ. ಮತ್ತು ಪಶು ಆಸ್ಪತ್ರೆಯನ್ನು ಕೂಡ ಮಂಜೂರಾತಿಯಾಗಿದೆ. ಇನ್ನು ಹೊಸದಾಗಿ ಪಶು ಆಸ್ಪತ್ರೆ ಕೂಡ ಮಂಜೂರಾಗಿದೆ. ಮತ್ತು ಇದುವಾರಕ್ಕೆ ಏನು ಶುದ್ಧ ಕುಡಿ ನೀರಿನ ಘಟಕ ಬೇಕಂತ ಬೇಡಿಕೆ ಇದ್ದಿದ್ರೆ ಅದು ಕೂಡ ಪೂರ್ಣ ಆಗಿ ಮುಗಿದಿದೆ. ಇವೆಲ್ಲ ಆದಂಥ ಕೆಲಸ. ಬರೋದಾಗ 2 ಅಂಗನವಾಡಿ ಕಟ್ಟಡ ಮುಗಿದಿದೆ. ಮತ್ತು ಇನ್ನು ಆ ಬಸವೇಶ್ವರ ದೇವಸ್ಥಾನಕ್ಕೆ ಕೂಡ ನಾವು ಅನುದಾನ ಇಟ್ಕೊಂಡಿದ್ದೀವಿ. 10 ಲಕ್ಷ ರೂಪಾಯಿ ಅನುದಾನ ಆ ಬಸವೇಶ್ವರ ದೇವಸ್ಥಾನ ಕೂಡ ಒಂದು 10 ಲಕ್ಷ ರೂಪಾಯಿ ಅನುದಾನವನ್ನು ಈಗಾಗಲೇ ಇಟ್ಕೊಂಡಿದ್ದೀವಿ. ಒಟ್ಟಾರೆ ನಾವು ಹೇಳೋದು ತಿಳಿಪಟ್ಟಿದ್ರೆ ಯಾವಾಗ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಅದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ
ನಾವು ಕೊಟ್ಟ ಮಾತಂತೆ ನಡೆದಂತ ಸರ್ಕಾರ ಅದು ನಮ್ಮ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ ಅನ್ನೋ ಮಾತನ್ನು ಹೇಳ್ತಿರ್ತೇವೆ. ಯಾಕಂದ್ರೆ ನಾವು 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು, 5 ಗ್ಯಾರಂಟಿ ಕೊಡ್ತೀವಿ. 2.5 ವರ್ಷ 30 ಕೊಡೋದಿಲ್ಲ ಅಂತ ಹೊರಗೊಂಡು, ಆದ್ರೆ 2.5 ವರ್ಷ ಈಗಾಗಲೇ ನಾವು 5 ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ಜನರಿಗೆ ಏನು ಮುಗಿಸುವಂತ ಕೆಲಸ ಇವತ್ತು ಮಾಡ್ತಾ ಇದ್ವಿ. ಇದು 5 ವರ್ಷ ಕಾಲ ನಾವು ಖಂಡಿತವಾಗಿ ಆ ಗ್ಯಾರಂಟಿ ಇರ್ಬೋದು, ಇನ್ನೂ ಹಲವಾರು ಅಭಿವೃದ್ಧಿ ಕೆಲಸಗಳು, ಆ ಅಭಿವೃದ್ಧಿ ಕೆಲಸಗಳು ಕೂಡ ನಾವು ಕೈಗೊಳ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಏನು ತಾವೆಲ್ಲ ಗ್ರಾಮದವರು ಈ ಒಂದು ಪೂಜೆ ಕಾರ್ಯಕ್ರಮ ತಾವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಾನು ಇಲಾಖೆ ಪರವಾಗಿ, ತಾಲೂಕು ಆಡಳಿತ ಪರವಾಗಿ, ನನ್ನ ವೈಯಕ್ತಿಕವಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.